ಚಿನ್ನು ನನ್ನ ಚಿನ್ನು ಬೆಳಗಿಂದ ಗಾಡಿ ಕೈ ಕೊಡ್ತಾ ಇದೆ. ಎಷ್ಟು 1 ಲೀಟ್ರ್ ಇದೆಯಾ ಅದು? 103 ರೂಪಾಯಿ. 103 ರೂಪಾಯಿ. ಥ್ಯಾಂಕ್ಸ್. ಹಾಂ ಥ್ಯಾಂಕ್ಸ್. ಸೊ ಗೈಸ್, ಪೆಟ್ರೋಲ್ ಖಾಲಿಯಾಗಿ ಪೆಟ್ರೋಲ್ ತರಿಸ್ಕೊಂಡಿದ್ದೀನಿ. ಹಿಂಗೆ ಆಫ್ ಮಾಡಿಬಿಟ್ಟು ಹೆಲೋ ಗೈಸ್, ವೆಲ್ಕಮ್ ಟು ನದರ್ ಡೇ ನದರ್ ನ್ಯೂ ವ್ಲಾಗ್. ನಾವು ನಿನ್ನೆ ರಾತ್ರಿ ಒಂದು 3:30 ಹಂಗೆ ಬಂದ್ವಿ ಮನೆಗೆ, ಮಲ್ಕೊಂಡ್ವಿ. ಆ್ಯಂಡ್ ಈಗ ಸಮಯ 11:30. ಸೊ ಲೇಟ್ ಆಯಿತು ಇದೊಳಕ್ಕೆ. ಸೊ ನನ್ನ ಗಾಡಿ ಬಂದುಬಿಟ್ಟು ನಾನು ಸರ್ವಿಸ್ ಕೊಟ್ಟಿದ್ದೆ, ಪ್ರಾಬ್ಲಿ ಲಾಸ್ಟ್ ಫ್ರೈಡೇ ಕೊಟ್ಟಿದ್ದೆ ನಾನು. ಸೊ ಇವತ್ತು ಫಸ್ಟ್ ಹೋಗಿ ನನ್ನ ಡಾರ್ಲಿಂಗ್ ಚಿನ್ನು ನನ್ನ ಗಾಡಿನ ಪಿಕ್ ಮಾಡ್ಕೊಂಬರ್ಬೇಕು. ನಮ್ಮ ಚಿನ್ನನ ತರಕ್ಕೆ ಹಳೆ ಚಿನ್ನ ಎತ್ಕೊಂಡು ಹೋಗ್ತಾ ಇದ್ದೀವಿ. ಇದು ಸ್ಟಾರ್ಟ್ ಆಗ್ತಿಲ್ಲ. ಚಿನ್ನು ನನ್ನ ಚಿನ್ನು ಮಗ ಚಿನ್ನ, ನಿನ್ನ ಅಮ್ಮನ್ ಚಿನ್ನ. 3 days ಆಯಿತು ನಾವು ಸ್ಟಾಪ್ ಮಾಡಿ ಗಾಡಿನ. ಅಲ್ಲ ನೀವು ಅದೇನು ಒಂಚೂರು ಗೊತ್ತಿರೋ ನೀನು ಚಿನ್ನ ಬೇರೆಯವ್ರ ಹತ್ರ ಬಿಟ್ಟಿದ್ದೆ. ನಾನು ಚಿನ್ನು ಬೇರೆ ಹತ್ರ ಹೆಂಗಣ ಕಳಿಸ್ತೇನೆ ನೀವು ಚಿನ್ನು ಅಂತ. ಅದು ಗಾಡಿ ಸರ್ವಿಸ್ ಅಂತೂ ಇಂತೂ ಗಾಡಿ ಸ್ಟಾರ್ಟ್ ಆಗೋಯ್ತು ಗೈಸ್. ಲೇಟ್ ಆಗ್ಬೇಕಾ? ಓಕೆ ಓಕೆ, ಲೆಟ್ಸ್ ಗೆಟ್ ಮೈ ಚಿನ್ನು ಬ್ಯಾಕ್. ಓಕೆ, ಇಲ್ಲಿದೆ ನನ್ನ ಗಾಡಿ. ಸೊ ಗಾಡಿನೂ ರೆಡಿ ಆಗಿಲ್ಲ ಅಂತ ಗೈಸ್, ಸುಮ್ಮನೆ ಟೈಮ್ ವೇಸ್ಟ್ ಆಯ್ತಿಲ್ಲ ಬಂದು. ಸೊ ಎನಿವೇಸ್, ವಿ ಆರ್ ಗೋಯಿಂಗ್ ಬ್ಯಾಕ್ ಟು ಸ್ಟುಡಿಯೋ. ಗಾಡಿ ಮುಂಚೆ ಒಮ್ಮೆ ಸರ್ವಿಸ್ ಕೊಟ್ಟಿದ್ದೆ, 7,000 ರೂಪಾಯಿ ಕಿತ್ಕೊಂಡಿದ್ದ ಅವನು. ಅದು ಏನೋ ಕಾಯಿಲಿನ ಇಶ್ಯೂ ಅಂತ ಹೇಳಿ 7,000 ರೂಪಾಯಿ ತೊಗೊಂಡಿದ್ದ. ಇವಾಗ ಹೋದಾಗ ಗಾಡಿ ರೆಡಿ ಆಗಿಲ್ಲ, ಪಾರ್ಟ್ ಸಿಕ್ಕಿಲ್ಲ ಅಂತ ಹೇಳಿ ಅಂತ ಸುಳ್ಳು ಹೇಳ್ದೆ. ಆ್ಯಂಡ್ ಮತ್ತೆ ರೀಚಾರ್ಜ್ ಅಂದರೆ ಅಮೌಂಟ್ ಮತ್ತೆ ಚಾರ್ಜ್ ಮಾಡಿ ಟ್ರೈ ಮಾಡಿದೆ. ಸ್ವಲ್ಪ ಜಗಳ ಮಾಡಿದೆ. ಸೊ ಹೇಳಿದ್ದಾನೆ ಇವತ್ತು ಇಲ್ಲ ನಾಳೆ ಸಿಕ್ಬಿಡುತ್ತೆ ಅಂತ ಹೇಳಿದ್ದಾನೆ. ಪಾರ್ಟ್ಸ್ ಇಲ್ಲ ಅಂತ ನೋಡ್ತೀನಿ, ನಾಳೆ ತನಕ ವೆಯ್ಟ್ ಮಾಡಿ ನೋಡ್ತೀನಿ. ಆಗಲಿಲ್ಲ ಅಂದರೆ ನನ್ನ ಟೇಕ್ ಬ್ಯಾಕ್ ರೀಫಂಡ್ ತೊಗೊಂಡ್ಬಿಡ್ತೀನಿ. ಕೇಳ್ತಾನೆ, ಅದೇ ಒಳ್ಳೆತಾನೆ. ಬಟ್ ರೀಫಂಡ್ ತೊಗೊಂಡ್ರೆ ಪ್ರಾಬ್ಲಮ್ ಆಗ್ತಲ್ಲ ದರ್ಶನ್. ರೀಫಂಡ್ ತೊಗೊಂಡ್ರೆ ಮತ್ತೆ ಪ್ರಾಬ್ಲಮ್ ಆಗ್ತದೆ ಬೇರೆ ಕಡೆ ಕೊಡೋಕ್ಕೆ. ಅದು ಪ್ರಾಬ್ಲಮ್ ಇದೆ ಗೈಸ್. ಮತ್ತೆ ಇವನ್ನ ತಗೊಂಡ್ಬಿಟ್ಟು ಬೇರೆ ಕಡೆ ಕೊಟ್ಟರೆ 1-4 ಪ್ರಾಬ್ಲಮ್ ಹೇಳಿದ್ರೆ ಏನು ಮಾಡಲಿ. ಮತ್ತು ಇನ್ನೂ ಎಲ್ಲದಕ್ಕೂ ದುಡ್ಡು ಹಾಕ್ತಾನೇ ಇರ್ಬೇಕು, ಸುರಿತಾ ಇರಬೇಕು. 1-2 ಅಲ್ಲ, 7,000 ರೂಪಾಯಿ ಸುರಿದಿದ್ದೀನಿ ಓನ್ಲಿ ಫಾರ್ ಅದು ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ಅಂತ ಹೇಳಿ. ಆಮೇಲೆ ಇನ್ನೊಂದು ಶೋರೂಮ್ ಹತ್ರ ಹೋಗ್ಬಿಟ್ಟು ಸರ್ವಿಸ್ ಸೆಂಟರ್ ಹತ್ರ ಹೋಗ್ಬಿಟ್ಟು ಬ್ಯಾಟ್ರಿಗೆ ಒಂದು 2,000 ರೂಪಾಯಿ ಖರ್ಚು ಮಾಡಿದ್ದೀನಿ. ಸೊ ಹೀಗೆ ಒಂದು ಆಲ್ಮೋಸ್ಟ್ 8,000-9,000 ರೂಪಾಯಿ ಒಂದು ಖರ್ಚು ಆಗಿದೆ ಆಲ್ರೆಡಿ. ಸೊ ಮತ್ತೆ ಚಾರ್ಜ್ ಅಂದರೆ ತಲೆ ಕೆಟ್ಟೋಗ್ಬಿಡ್ತು ನನಗೆ, ಸ್ವಲ್ಪ ಮೂಡ್ ಆಫ್ ಆಗೋಯ್ತು ನನಗೆ. ಸೊ ಎನಿವೇಸ್, ನಾನೀಗ ಹೋಗ್ತಾ ಇದ್ದೀನಿ HSR ಕಡೆ. ಏನಾಗಿತ್ತು ಅಂದರೆ HSR ಅಲ್ಲಿ ನಮ್ಮ ವಾಶ್ರೂಮ್ ಇದೇ ರೀತಿ ಯಾರ್ಯಾರು ಕೆಲಸ ಮಾಡ್ತಾರೆ ಎಲ್ಲ ಇದೇ ಪ್ರಾಬ್ಲಮ್ಮು. ವಾಶ್ರೂಮಲ್ಲಿ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿಟ್ಟಿದ್ದಾರೆ. ಏನೋ ಡೋರ್ ಏನಿದೆಯಲ್ಲ ಅದು ತುಂಬ ಚಿಕ್ಕದು ಮಾಡಿಟ್ಟಿದ್ದಾರೆ. ಸೊ ಅದಕ್ಕೆ ಅದನ್ನು ರೆಡಿ ಮಾಡೋಕ್ಕೆ ಹೇಳಿದ್ದೆ. ಯಾರು ರಿಪೇರ್ ಮಾಡೋದ್ರಲ್ಲ ಅವ್ರ ಹತ್ರನೇ ಹೇಳಿದ್ದೀನಿ. ಅದಕ್ಕೊಂದು 7,000 ರೂಪಾಯಿ ಬಿಲ್ ಹಾಕಿದ್ದಾರೆ. ಸೊ ದಿಸ್ ಇಸ್ ಹೌ ಮನಿ ಈಸ್ ಫ್ಲೋಯಿಂಗ್. ನಮ್ಮ ತಪ್ಪಲ್ಲ, ಮಾಡೋ ಕೆಲಸ ಕರೆಕ್ಟಾಗಿ ಮಾಡಬೇಕು ನಿಯತ್ತಾಗಿ. ಯಾರು ನಿಯತ್ತಾಗಿ ಮಾಡಲ್ಲ ಕೆಲಸ, ಅದರಿಂದ ನಮ್ಮ ದುಡ್ಡು ಹೋಗ್ತಾ ಇರುತ್ತೆ. ಸೊ ಎನಿವೇಸ್, ಸ್ವಲ್ಪ ಮಾಡಿದನಂತೆ ಪೆಟ್ರೋಲ್. ಇವಾಗ ನೋಡೋಣ. ಬೆಳಗಿಂದ ಗಾಡಿ ಕೈ ಕೊಡ್ತಾ ಇದೆ. ನನ್ನ ಚಿನ್ನೂ ಬಂದಿಲ್ಲ, ಈ ಗಾಡಿನೂ ಬರ್ತಾ ಇಲ್ಲ ಇವಾಗ ಆ್ಯಕ್ಚುಲಿ. ಸೊ ಪೆಟ್ರೋಲ್ ಖಾಲಿ ಹೋಗ್ಬಿಟ್ಟಿದೆ ಗಾಡೀಲಿ, ತಳ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ. ತುಂಬ ದಿನ ಆಯ್ತಲ್ಲ ನಾವು ಇಟ್ಟು ಗಾಡಿ ಮನೇಲಿ ಚೆಕ್ ಮಾಡ್ಕೊಂಡಿಲ್ಲ. ಸೊ ಇನ್ನೂ 1-1.5 ಕಿಲೋಮೀಟ್ರ್ ಹೋಗ್ಬೇಕು ಪೆಟ್ರೋಲ್ ಬಂಕ್ಗೆ. ಸೊ ಪ್ರಸಾದ ಗೈಸ್, ತಾಮ ₹1. ഒന്ന് മതി, 2 വേണ്ട. ഓക്കെ, ಹಾಂ ಥ್ಯಾಂಕ್ಸ್. ಅವ್ನಿಗೆ ಇದ್ರಲ್ಲಿ ಕೊಡ್ಕ. ಓಕೆ, ಪ್ರಸಾದ ಇಲ್ಲಿ ಬಂದು ತಿಂತಾ ಇದ್ದೀನಿ. ಇಲ್ಲ ಇದರಲ್ಲೇ ಪಕ್ಕದಿ ಕೊಡ್ಕ. ದರ್ಶನ್ ತಗೋ. ನಂದು ಫುಲ್ ನಾನೇ ತಿನ್ಬಿಟ್ಟೆ. ಬೆಳಗಿಂದ ಏನೋ ಆಗ್ತಾ ಇದೆ, ಬೆಳಗಿಂದ ಪ್ರಾಬ್ಲಮ್ಸ್ ಆಗ್ತಾ ಇದೆ. ನಾನಿರೋದಕ್ಕಲ್ಲ, ಅದಕ್ಕೇನೆ. ಸರಿ, ನಿನ್ ಜೊತೆ ನಾನಿರೋದಕ್ಕೆ ಸಾರಿ, ನನ್ನ ಜೊತೆ ನೀನಿರೋ ಪ್ರಾಬ್ಲಮ್ಮು. ಅದಕ್ಕೆ ಪೆಟ್ರೋಲೇ ಬೇಕಾಗಿರೋದು. ಎಷ್ಟು 1 ಲೀಟ್ರ್ ಇದೆಯಾ ಅದು?
ಎಸ್ 103 ರೂಪಾಯಿ. ಥ್ಯಾಂಕ್ಸ್. ಹಾಂ ಥ್ಯಾಂಕ್ಸ್. ಸೊ ಗೈಸ್ ಪೆಟ್ರೋಲ್ ಖಾಲಿಯಾಗಿ ಪೆಟ್ರೋಲ್ ತರಿಸ್ಕೊಂಡಿದ್ದೀನಿ. ಆರಾಮ ನೋಡಿ ಫುಲ್ಲು ಜ್ಯೂಸ್ ಪಾನ್ಕ ಆಂಟಿ ಕುಡಿತೀರಾ ಆಂಟಿ ಪಾನ್ಕನ? ಪಾನ್ಕ ಅನ್ಕೊಂಬಿಟ್ಟವ್ರು ಅದನ್ನ. ಬಂದು ಖುಷಿ ಆಗ್ತಾವ. ಎಲ್ಲ 103 ರೂಪಾಯಲ್ಲಿ 3 ರೂಪಾಯಿ ವೇಸ್ಟ್ ಆಯ್ತಲ್ಲೇ ಅಣ್ಣ ಅವ್ನಿಗೆ 3 ರೂಪಾಯಿಗೆ 2 ಡ್ರಾಪ ಮುಗಿಸ್ಬೇಕು ಅದನ್ನ. ಅಣ್ಣ ನಮ್ಮ ಹತ್ರ ಹೇಳ್ಕೊಟ್ಟಿಲ್ಲ ನಮ್ಮ ಟೀಚರ್, ನಮ್ಮ ಪಿ ಟಿ ಸರು. ಅದು ನೋಡಲ್ಲ ಎಲ್ಲ ಉದುರ್ತಾರೆ. ಅವಿ ಎಲ್ಲ ಓಕೆ, ಹೊಟ್ಟೆಲಿ ಬಲೂನ್ ಯಾಕೆ? ಇಟ್ಸ್ ಕಾಲ್ಡ್ ಫ್ಯಾಟ್ ಕಬೂ. ಕಬೂ ಓಕೆ ಥ್ಯಾಂಕ್ ಯು. ಈ ಕ್ಯಾಪ್ ಇದಕ್ಕೆ ಮುಗಿಸ್ತಾ ಇದ್ದೀನಿ. ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್. ಎಂತಕ್ಕೆ 103 ರೂಪಾಯಿ ಯಾರು ಕೊಡೋದು? ಥ್ಯಾಂಕ್ಸ್ ಥ್ಯಾಂಕ್ಸ್ ಅಣ್ಣ ಈಗ ನಮ್ಗಿಂತ ನಿಂಗೆ ಇದು 100 ರೂಪಾಯಿ ಬೇಕಣ್ಣ? ಅದೇ ಬೇಕು. ಗಾಡಿದ್ಯಾ? ಓಕೆ ಬಾ. ಅಲ್ಲಿ ಡ್ರಾಪ್ ಹಾಕಲ್ಲ ಗಾಡಿ ಕೀ ಸ್ಟುಡಿಯೋದಲ್ಲಿ ಇದೆ. ಥೋ ದರ್ಶನ್ ಅಣ್ಣ ಗಾಡಿ ಕೀ ಕೊಡ್ನಾ? ಪಕ್ಕ ಇನ್ನೇ ಛೇ ಬೇಗ ಬೇಗ ಬಾಯ್ತ್ಕೊಂಡು ಬೇಗ ತುಂಬ ಅದು ವ್ಲಾಗ್ ಆ್ಯಂಡ್ ಸ್ಟ್ಯಾಂಡ್ ಎತ್ಕೊಂಬಂದೆ ಗೈಸ್ ಎಚ್ ಎಸ್ ಸ್ಟುಡಿಯೋಯಿಂದ. ಬೇಗ ತೊಂಬ ಹೊಡು ಬೇಗ. ಇವತ್ತು ಆ್ಯಕ್ಚುಲಿ ಸಮ್ 13th ಫ್ರೈಡೇ, ಅದಕ್ಕೆ ಬ್ಯಾಡ್ ಆಗಿ ಆಗ್ತಿದೆ ಬೆಳಗಿಂದ. ಸೊ ಓಕೆ ವಾಶ್ರೂಮ್ ರೆಡಿ ಮಾಡಿದಾರ ತೋರಿಸ್ತೀನಿ. ಮಾಡಿದಾರಾ? ಮಾಡಿದಾರಲ್ಲ. ಒಂದು ನಿಮಿಷ. ನೈಸ್. ಇವಾಗ ಮಾಡಿದ್ದಾರೆ. ಇದನ್ನೇ ಮಾಡಿಸಿದ್ದು ಆ್ಯಕ್ಚುಲಿ, ಸೈಡ್ ಪ್ಯಾನಲ್ಸು ಡೋರ್ಸ್ ಎಲ್ಲ. ವುಡ್ ಗಿಡ್ ಹಾಕಿ ಮಾಡಿದ್ದಾನೆ. ಬಾಯ್ ದರ್ಶನ್, ಹೋಗ್ಬಾ. ಮುಗೀತಾ? ಓಕೆ, ಇದು ಮುಂಚೆ ಇದ್ದಿತ್ತು. ಇದನ್ನ ರಿಮೂವ್ ಮಾಡಿಲ್ಲ, ರಿಮೂವ್ ಮಾಡೋಕ್ಕಾಗಲ್ಲ ಅಂತ ಹೇಳಿ ಇವಾಗ ಇಲ್ಲಿಗೆ ಮಾಡಿಸಿದ್ದೀವಿ 2 ಕಡೆ. ಇದೆಲ್ಲ ಹೊಸದು ಗೈಸ್ ಗಿಡ, ಮೊನ್ನೆ ತೊಗೊಂಡಿದ್ದು ನಾವು. ನಾನು ಚೆಕ್ ಮಾಡಿರಲಿಲ್ಲ. ಇಟ್ಸ್ ಲುಕಿಂಗ್ ಗುಡ್. ಐ ಲೈಕ್ ದ್ಯಾಟ್ ಒನ್. ಅದು ಆ್ಯಕ್ಚುಲಿ ಹಿಂಗೆಲ್ಲ ಬೆಳೆಯುತ್ತೆ, ಇಲ್ಲೆಲ್ಲ ಬೆಳೆಯುತ್ತೆ. ಸೊ ಇಲ್ಲೊಂದು ತೊಗೊಂಡಿದ್ದೀವಿ. ಸೊ ಗೈಸ್ ಬ್ಯಾಕ್ ಟು ಹರ್ಲೂರ್. ಇವಾಗ ನಮ್ಮ ಒಂದು ಡಾನ್ಸ್ ರಿಹರ್ಸಲ್ ಶುರು ಮಾಡಬೇಕು. ಇವಾಗ ಡಾನ್ಸ್ ಶೂಟ್ಸ್ ಇದೆ. ನಾವು ಒಂದೊಂದು ಟೈಪ್ ಕಿತಾಪತಿ ಹೆಂಗ್ ಗೊತ್ತಾ ಮಾಡೋದು? ಹಿಂಗೆ ಆಫ್ ಮಾಡಿಬಿಟ್ಟು ಆವತ್ತು ಇವರ ಮುಖದಲ್ಲಿ ಒಂದು ತೇಜಸ್ಸನ್ನು ನೋಡಿದೆ. ಏನನ್ನು ಸಾಧಿಸಿರೋ ಸಂತೋಷ. ಅಲ್ಲ ಮೂಮೆಂಟ್ ಚೆನ್ನಾಗಿ ಕಾಣಿಸಿಲ್ಲ. ಓಕೆ ಗೈಸ್, ರಿಹರ್ಸಲ್ ಜಸ್ಟ್ ಇಸ್ ಡನ್. ಇವಾಗ ರಿಹರ್ಸಲ್ ಮುಗಿಸಿದ್ದೀವಿ. ಸೊ ಲೆಟ್ಸ್ ಹ್ಯಾವ್ ಅ ಶೂಟ್ ನಾವು. ಇದು ಶೂಟ್ ಟೈಮ್. ಸೊ ಐ ಡಿಂಟ್ ಕ್ಯಾರಿ ಎನಿ ಡ್ರೆಸ್. ನಾನು ಯೂಶಲಿ ಯಾವ ಡ್ರೆಸ್ ಇದೆ ಅದರಲ್ಲೇ ಶೂಟ್ ಮಾಡ್ತೀನಿ. ಸೊ ದಟ್ಸ್ ಹೌ ಮೈ ರೀಲ್ ಇಸ್. ಸೊ ಕ್ಯಾಮ್ರಾ ಮಾಡ್ಕೊಳ್ಳಾದ್ರೆ ನಾವೇನೇ ಶೂಟ್ ಮಾಡೋಕ್ಕಾದ್ರೆ ನಮ್ಮ ಮಾತುಗಳು ಅವ್ರು ಕೇಳಬೇಕು, ಅವ್ರ ಮಾತುಗಳು ನಾವು ಕೇಳೋಂಗಿಲ್ಲ. ಅದಕ್ಕೆ ನೋಡಿ ಆಚೆ ಬಂದ್ರೆ ಹೆಂಗೆ ಬರ್ತಾರೆ ನೋಡಿ. ಇವಾಗ ಅಣ್ಣ ಆಚೆ ಬೈಲಿ, ಆಚೆ ಬೇಡ ಸರಿ. ಇವಾಗ ಒಳಗಡೆ ಹೋಗು ಕ್ಲೋಸ್ ಮಾಡು. ಟೇಕ್ ನಂಬರ್ 194. ಸೊ ಗೈಸ್, ಆಫ್ಟರ್ 30 ಟೇಕ್ ನಮ್ಮ ಒಂದು ರೀಲ್ ಫಿನಿಷ್ ಮಾಡಿದ್ವಿ ಫೈನಲಿ. ಎಷ್ಟು ಯೂಶ್ವಲಿ 1 ಟೇಕಲ್ಲಿ ಆಗುತ್ತೆ, ಇವತ್ತು ಒಂದು 30 ಟೇಕ್ಸ್ ಆಗಿದೆ ಗೈಸ್. ಏನೋ ಒಂಥರ ಪ್ರಾಬ್ಲಮ್ ಆಯ್ತು ಇವತ್ತು, ಸ್ವಲ್ಪ ಮೂಡ್ ಆಫಲ್ಲಿದ್ದೆ. ಸೊ ಸಮ್ ಹೌ ಐ ಫಿನಿಶ್ಡ್ ವಿತಿನ್ 30 ಟೇಕ್ಸ್. ಸೊ ಇವಾಗ ಲಂಚ್ ಟೈಮ್ HSRಗೆ ಹೋಗಬೇಕು, ಆಮೇಲೆ ಕ್ಲಾಸ್ಗಳಿದೆ. ಸೊ ಐ ಟ್ರೈ ಟು ಶೋ ಹೌ ಮಚ್ ಪಾಸಿಬಲ್ ಆಫ್ ಮೈ ಕ್ಲಾಸಸ್. ಫರ್ದರ್ ಏನಾಗುತ್ತೆ ವ್ಲಾಗಲ್ಲಿದ್ದು ನೋಡಿ. ಓಕೆ, ಸೈನಿಂಗ್ ಔಟ್. ಗಾಡಿ ಇದ್ದು ಆಟೋದಲ್ಲಿ ಬರೋಂಗಾಯಿತು, ಯಾಕಂದರೆ ಸರ್ವಿಸಲ್ಲಿದೆ ಗಾಡಿ. ಆ್ಯಂಡ್ ಇವಾಗ ಕ್ಲಾಸ್ಗೋಸ್ಕರ ವೆಯ್ಟ್ ಮಾಡ್ತಿದ್ದೆ. ಮಕ್ಕಳೇನು ಬಂದಿಲ್ಲ, ಯಾಕಂದರೆ ಲಾಸ್ಟ್ 2 ಡೇಸ್ ನಾನು ರಜೆ ಕೊಟ್ಟಿದ್ದೆ. ಸೊ ಇವಾಗ ಮಕ್ಕಳು ಬಂದರೆ ಕ್ಲಾಸ್ ಶುರು ಮಾಡಬೇಕು. ತುಂಬ ವರ್ಕ್ಗಳಿದೆ ಇವತ್ತಿನ ಡೇ. ಸ್ವಲ್ಪ ಟೈರಿಂಗ್ ಆ್ಯಂಡ್ ಸ್ವಲ್ಪ ಬ್ಯಾಡಾಗಿ ಹೋಗ್ತಾ ಇದೆ. ಹೋಪ್ಫುಲಿ ಎಂಡ್ ಆಫ್ ದ ಡೇ ವಿಲ್ ಬಿ ಗುಡ್. ಲೆಟ್ಸ್ ಹೋಪ್. ವಾಟ್ ಆರ್ ವಿ ಡೂಯಿಂಗ್? You are playing, but we have to dance, bro. Right now? Hello! So, we start our class, guys. ದರ್ಶನ್ ಮಕ್ಕಳಿಗೆ ಮಾಡ್ತೀನೋ ಗೊತ್ತಿಲ್ಲ, ಇವಾಗ ಮಾಡ್ತಾ ಇದ್ದೀನಿ, ಪ್ರಾಕ್ಟೀಸ್ ಮಾಡೋದಕ್ಕೆ. ರೈಟ್ ನೋ? ಎಸ್, ಈಸ್
He is getting married. Say congratulations. Say congratulations. ನನ್ನ ಮಕ್ಕಳು ಬರೀ ಶೂ ಹಾಕ್ತೈತ ಬೇರೆದೆಲ್ಲ ಮಾಡ್ತೀಯಾ? ಕುಂಡಿ ತೊಳಿಬೇಕು. ಎಲ್ಲ ಮಾಡ್ತೀನಿ ದರ್ಶನ್. 5 6 7 ಹಲೋ ಸೇಮ್ ಪ್ಲೀಸ್ 8 ಚಡ್ಡಿ ಹಾಕಿದೇನಾ? ಚಡ್ಡಿ ಹಾಕಿದೇನಾ ಕುಳ್ಳ? ಚಡ್ಡಿ ಹಾಕಿಲ್ಲ ಗಲೀಜು. ಕುಂಡಿ ತೊಳ್ದವ್ ನಾನು ಏನಾ? ಕುಂಡಿ ತೊಳ್ದವ್ ನಾನು. ಹೌದೇನಾ? ನಿಜಾಗ್ಲಾ? ಏ ದರ್ಶನ್ ನಿಜಾಗ್ಲಾ? ಬಿಟ್ರೆ ನೀರು ಬಿಟ್ರೆ ಹಿಂಗೆ She's a baby. ಸೊ ಇವಾಗ ರೀಲ್ಸ್ ಟೈಮ್ ಗೈಸ್. ಕ್ಲಾಸ್ ಮುಗಿತು ಜಸ್ಟ್ ನಾವು. ಸೊ ವಿ ಆರ್ ಫೋಕಸಿಂಗ್ ಮೋರ್ ಆನ್ ದ ರೀಲ್ಸ್ ಆ್ಯಂಡ್ ವಿ ಹ್ಯಾವ್ ದುರ್ವಾ ಇನ್ ದ ಹೌಸ್ ಗೈಸ್. ಆ್ಯಂಡ್ ನಾನು ದುರ್ವಾ ವಿ ಆರ್ ಡೂಯಿಂಗ್ ಅ ರೀಲ್. ಎಸ್ ನೋ? ಎಸ್ ಓಕೆ. ಸ್ಟಾರ್ಟ್. मेरा फेस भी दिखना है. ಓಕೆ ಗೈಸ್, ವಿ ಫಿನಿಶ್ ದ ರೀಲ್ಸ್ ಜಸ್ಟ್ ನಾವು. ನಿಮ್ಗೆ ಯಾರಿಗಾದ್ರೂ ನೋಡೋಕ್ಕೆ ಇಂಟ್ರೆಸ್ಟ್ ಇತ್ತು ಅಂದ್ರೆ, ಇಂಟ್ರೆಸ್ಟ್ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ಫಾಲೋ ಮಾಡಿ. ಬಿಕಮ್ ಡಾನ್ಸಿಯಾ ಒಳ್ಳೆ ಸಬ್ಸ್ಕ್ರೈಬ್ he will come tying a dress like this. ಸೊ ಇವತ್ತು ಏನಾಗಿದೆ ಗೊತ್ತಿಲ್ಲ. ವರ್ಕ್ ಮೇಲೆ ವರ್ಕು, ಮಾರ್ನಿಂಗಿಂದ ಶೂಟ್ ಮೇಲೆ ಶೂಟು. ಇವಾಗ ನೋಡಿ ಇಲ್ಲಿ ಲೈಟ್ ವರ್ಕ್ ಆಗ್ತಿಲ್ಲ. ಇದು ಆ ಲೈಟ್ ಅದು ಇವಾಗ ವರ್ಕ್ ಆಗ್ತಿಲ್ಲ. ಸೊ ಅದನ್ನು ಬೇರೆ ರಿಪೇರ್ ಮಾಡಬೇಕು ಇವಾಗ. ನನಗೆ ಕರೆಂಟ್ ಹೊಡೆದ್ರೆ मेरे को ऐसे खाली मत लेके आना, वो एक बोतल लेके आना चाहती. रिकॉर्ड कर लिया मैंने. ಬಾಟಲ್ ಲೇಕೆ ಅಂತೆ. ಬೆಳಗಿಂದ ದಿನ ಹಿಂಗೆ ಹೋಗಿದೆ ಅಂದರೆ ಹಾಂ. ಇವತ್ತು ಆ್ಯಕ್ಚುಲಿ ಅಲ್ಲ ತುಂಬ ಆಕ್ಸಿಡೆಂಟ್ ಆಗುತ್ತೆ ಅಲ್ಲ. ಹೌದು. ಹಾಂ ಕೂತಿದ್ರಾ? ಓಹೋ ಇಲ್ಲ. ಹಾಂ ಓ ಜಸ್ಟ್ ಏಪನ್ ಇವಾಗ. ಓಕೆ. ಹಾಂ ಹಾಂ ಹಾಂ. ಆ್ಯಕ್ಚುಲಿ ಇವತ್ತು ಇನ್ಸ್ಟಾಗ್ರಾಮಲ್ಲಿ ಅದೇ ಓಡ್ತಾ ಇದೆಲ್ಲ, 14th ಫ್ರೈಡೇ ಅಂತ ಏನೋ. 13th ಫ್ರೈಡೇ. ಹಾಂ ಓಕೆ ಓಕೆ. ನಾಳೆ ನಿನ್ನ ದಿನ, ನಿನ್ನ ಸ್ಪೆಷಲ್ ಡೇ. ನಾಳೆ ಏನು? ದರ್ಶನ್ದು ಸ್ಪೆಷಲ್ ಡೇ, ನಂದಲ್ಲ ಅದು. ಸೊ ಗಾಡಿ ಎತ್ಕೊಂಡ್ಬಂದ್ವಿ ಮನೆಗೆ ಆ್ಯಂಡ್ ಐ ಆಮ್ ಬ್ಯಾಕ್ ಟು ಮೈ ಹೌಸ್. ಸೊ ಗೈಸ್, ಇವತ್ತಿನ ದಿನ ಇಲ್ಲೇ ಎಂಡ್. ಸೊ ಇದೇ ರೀತಿ ನಾಳೆ ಇನ್ನೊಂದು ವ್ಲಾಗಲ್ಲಿ ಸಿಗ್ತೇನೆ. ಸೈನಿಂಗ್ ಔಟ್. ಪೀಸ್.